ಇಂದಿನ ವಿಡಿಯೋದಲ್ಲಿ ಡಿಸೆಂಬರ್ 4ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ 546. ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ಅವರು ಎಷ್ಟು ಸದಸ್ಯರೊಂದಿಗೆ ಉಪಾಧ್ಯಕ್ಷರ ಸಮಿತಿಯನ್ನು ಪುನರ್ರಚಿಸಿದ್ದಾರೆ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8. ಸರಿಯಾದ ಉತ್ತರ ಆಪ್ಷನ್ ಡಿ 8. ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ಅವರು 8 ಸದಸ್ಯರ ಉಪಸಭಾಪತಿಗಳ ಸಮಿತಿಯನ್ನು 50% ಮಹಿಳಾ ಸಂಸದರ ಉಪಸ್ಥಿತಿಯೊಂದಿಗೆ ಪುನರ್ರಚಿಸಿದರು. 8 ಸದಸ್ಯರ ಸಮಿತಿಯಲ್ಲಿ ಈಗ ಕಾಂಗ್ರೆಸ್ ಸಂಸದ ಫುಲೋದೇವಿ ನೇತಮ್ ಮತ್ತು ಭಾರತೀಯ ಜನತಾ ಪಕ್ಷದ ಸಂಸದರಾದ ಫಾಂಗ್ನಾನ್ ಕೊನ್ಯಾಕ್, ದರ್ಶನಾ ಸಿಂಗ್ ಮತ್ತು ಸೋನಾಲ್ ಮಾನ್ಸಿಂಗ್ ಸೇರಿದಂತೆ 4 ಮಹಿಳಾ ಸದಸ್ಯರಿದ್ದಾರೆ. ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಸದನದ ಅಧ್ಯಕ್ಷತೆ ವಹಿಸಲು ಅರ್ಹರಾಗಿರುತ್ತಾರೆ. ಪ್ರಶ್ನೆ 547. ವಿಶ್ವದ ಮೊದಲ ಪೋರ್ಟಬಲ್ ಆಸ್ಪತ್ರೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಪಟ್ನಾ, ಆಪ್ಷನ್ ಬಿ ವಾರಾಣಸಿ, ಆಪ್ಷನ್ ಸಿ ಜೈಪುರ, ಆಪ್ಷನ್ ಡಿ ಗುರುಗ್ರಾಮ್. ಸರಿಯಾದ ಉತ್ತರ ಆಪ್ಷನ್ ಡಿ ಗುರುಗ್ರಾಮ್. ಪ್ರಪಂಚದ ಮೊದಲ ಪೋರ್ಟಬಲ್ ಆಸ್ಪತ್ರೆಯನ್ನು ಸ್ಥಳೀಯವಾಗಿ ನಿರ್ಮಿಸಿದ ಆರೋಗ್ಯ ಮೈತ್ರಿ ಕ್ಯೂಬ್ ಅನ್ನು ಹರಿಯಾಣದ ಗುರುಗ್ರಾಮ್ನಲ್ಲಿ ಉದ್ಘಾಟಿಸಲಾಯಿತು. ಇದನ್ನು 1 ಗಂಟೆಯೊಳಗೆ ತುರ್ತು ಸ್ಥಳದಲ್ಲಿ ಸ್ಥಾಪಿಸಬಹುದು. ಯಾವುದೇ ತುರ್ತು ಪ್ರದೇಶ ಅಥವಾ ವಿಪತ್ತು ಪೀಡಿತ ಪ್ರದೇಶದಲ್ಲಿ ಇದನ್ನು ಬಳಸಬಹುದು. 200 ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಶ್ನೆ 548. ಸಮೃದ್ಧಿ ಕಾನ್ಕ್ಲೇವ್ ಹೆಸರಿನ ಡೀಪ್ ಟೆಕ್ ಸ್ಟಾರ್ಟ್ಅಪ್ ಪ್ರಚಾರ ಅಭಿಯಾನವನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? IIT ದೆಹಲಿ, ಆಪ್ಷನ್ ಬಿ IIT ರೋಪರ್, ಆಪ್ಷನ್ ಸಿ IIT ಖರಗ್ಪುರ್, ಆಪ್ಷನ್ ಡಿ IIT ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಬಿ IIT ರೋಪರ್. ಪಂಜಾಬ್ನ ಗವರ್ನರ್ ಮತ್ತು ಚಂಡೀಗಢದ ಆಡಳಿತಾಧಿಕಾರಿ ಬನ್ವರಿಲಾಲ್ ಪುರೋಹಿತ್ ಅವರು ಕೃಷಿ ಮತ್ತು ಜಲತಂತ್ರಜ್ಞಾನದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸಲು ಡೀಪ್ ಟೆಕ್ ಸ್ಟಾರ್ಟ್ಅಪ್ ಪ್ರಚಾರ ಅಭಿಯಾನವನ್ನು ಉದ್ಘಾಟಿಸಿದರು. IIT ರೋಪರ್ನಲ್ಲಿ ಸಮೃದ್ಧಿ ಕಾನ್ಕ್ಲೇವ್ ಹೆಸರಿನ ಈ ಡೀಪ್ ಟೆಕ್ ಸ್ಟಾರ್ಟ್ಅಪ್ ಪ್ರಚಾರವನ್ನು ಪ್ರಾರಂಭಿಸಲಾಗಿದೆ. ಇದನ್ನು ಟೆಕ್ನಾಲಜಿ ಮತ್ತು ಇನೋವೇಷನ್ ಸೆಂಟರ್ ಐಹಬ್ AWADH ಆಯೋಜಿಸಿದೆ. ಪ್ರಶ್ನೆ 549. ಭಾರತವು ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ಗೆ ಮರು ಆಯ್ಕೆಯಾಗಿದೆ. ಅದರ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಸಿಡ್ನಿ, ಆಪ್ಷನ್ ಬಿ ದುಬೈ, ಆಪ್ಷನ್ ಸಿ ಲಂಡನ್, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಸಿ ಲಂಡನ್. ಭಾರತ ಮತ್ತೊಮ್ಮೆ ಅತಿ ಹೆಚ್ಚು ಮತಗಳಿಂದ ಅಂತಾರಾಷ್ಟ್ರೀಯ ಸಾಗರ ಸಂಸ್ಥೆಗೆ ಆಯ್ಕೆಯಾಗಿದೆ. ಭಾರತದ ಈ ದ್ವೈವಾರ್ಷಿಕ ಅವಧಿಯು 2024-25ಕ್ಕೆ ಭಾರತವು ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ 10 ರಾಷ್ಟ್ರಗಳ ವಿಭಾಗದಲ್ಲಿ ಬರುತ್ತದೆ. ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದ್ದು ಅದು ಹಡಗು ಸಾಗಣೆಯನ್ನು ನಿಯಂತ್ರಿಸುತ್ತದೆ. ಅದರ ಪ್ರಧಾನ ಕಚೇರಿ ಲಂಡನ್ನಲ್ಲಿದೆ. ಪ್ರಶ್ನೆ 550. ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಎಜುಕೇಷನ್ನ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಆಯುಷಿ ಸಿನ್ಹಾ, ಆಪ್ಷನ್ ಬಿ ಕಾಂಚನ್ ದೇವಿ, ಆಪ್ಷನ್ ಸಿ ರಾಘವ್ ಸಿಂಗ್, ಆಪ್ಷನ್ ಡಿ ಅಜಯ್ ಸಕ್ಸೇನಾ. ಕಾಂಚನ್ ದೇವಿ ಮಧ್ಯಪ್ರದೇಶ್ ಕೇಡರ್ನ 1991 ಬ್ಯಾಚ್ನ ಭಾರತೀಯ ಅರಣ್ಯ ಸೇವಾ ಅಧಿಕಾರಿ. ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಎಜುಕೇಷನ್ನ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಕಾಂಚನ್ ದೇವಿ ಪಾತ್ರರಾಗಿದ್ದಾರೆ. ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಎಜುಕೇಷನ್ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಪ್ರಶ್ನೆ 551. ತೆಲಂಗಾಣ ರಾಜ್ಯದ ಹೊಸ ಪೊಲೀಸ್ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಅಲೋಕ್ ಸಿನ್ಹಾ, ಆಪ್ಷನ್ ಬಿ ವಿಜಯ್ ಸಿಂಗ್, ಆಪ್ಷನ್ ಸಿ ಅಭಯ್ ಸಕ್ಸೇನಾ, ಆಪ್ಷನ್ ಡಿ ರವಿ ಗುಪ್ತಾ. ಸರಿಯಾದ ಉತ್ತರ ಆಪ್ಷನ್ ಡಿ ರವಿ ಗುಪ್ತಾ. ತೆಲಂಗಾಣ ರಾಜ್ಯ ಸರ್ಕಾರವು ಭ್ರಷ್ಟಾಚಾರ ನಿಗ್ರಹ ದಳದ ಡೈರೆಕ್ಟರ್ ಜನರಲ್ ರವಿ ಗುಪ್ತಾ ಅವರನ್ನು ಪೊಲೀಸ್ ಮಹಾನಿರ್ದೇಶಕ ಮತ್ತು ಪೊಲೀಸ್ ಪಡೆಗಳ ಮುಖ್ಯಸ್ಥರನ್ನಾಗಿ ತಕ್ಷಣವೇ ಜಾರಿಗೆ ಬರುವಂತೆ ಪೂರ್ಣ ಹೆಚ್ಚುವರಿ ಚಾರ್ಜ್ನೊಂದಿಗೆ ನಿಯೋಜಿಸಲು ಆದೇಶ ಹೊರಡಿಸಿದೆ. ಭಾರತ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಅಂಜನಿ ಕುಮಾರ್ ಅವರನ್ನು ಅಮಾನತುಗೊಳಿಸಿತ್ತು. ಪ್ರಶ್ನೆ 552. ಭಾರತೀಯ ನೌಕಾಪಡೆಯ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ 2 ಡಿಸೆಂಬರ್, ಆಪ್ಷನ್ ಬಿ 3 ಡಿಸೆಂಬರ್, ಆಪ್ಷನ್ ಸಿ 4 ಡಿಸೆಂಬರ್, ಆಪ್ಷನ್ ಡಿ 5 ಡಿಸೆಂಬರ್. ಸರಿಯಾದ ಉತ್ತರ ಆಪ್ಷನ್ ಸಿ 4 ಡಿಸೆಂಬರ್. ಭಾರತೀಯ ನೌಕಾಪಡೆಯ ಪಾತ್ರ ಮತ್ತು ಸಾಧನೆಗಳನ್ನು ಗೌರವಿಸಲು ದೇಶಾದ್ಯಂತ ಪ್ರತಿ ವರ್ಷ ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆಯ ದಿನವನ್ನು ಆಚರಿಸಲಾಗುತ್ತದೆ.
ಈ ದಿನದ ಮಹತ್ವವು ಭಾರತೀಯ ನೌಕಾಪಡೆಯ ವಿಶೇಷ ಸಾಧನೆಯೊಂದಿಗೆ ಸಂಬಂಧ ಹೊಂದಿದೆ. ಈ ದಿನವು 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಆಪರೇಷನ್ ಟ್ರೆಡೆಂಟ್ ಅನ್ನು ನೆನಪಿಸುತ್ತದೆ. ಈ ವರ್ಷದ ನೌಕಾಪಡೆಯ ದಿನದ ಥೀಮ್ ಕಡಲ ಕ್ಷೇತ್ರದಲ್ಲಿ ಕಾರ್ಯಾಚರಣೆಯ ದಕ್ಷತೆ, ಸಿದ್ಧತೆ ಮತ್ತು ಮಿಷನ್ ಸಾಧನೆ.